ನೋಡಿ, ಈ ಹಿಂದೆ ಪೊಲೀಸ್ ನೇಮಕಾತಿಗಳನ್ನ KSP ಅವರು ನಡೆಸ್ತಾ ಇದ್ರು. ಬಟ್ 545 402 ಸ್ಕ್ಯಾಮ್ ಆದ್ಮೇಲೆ KA ಕೊಟ್ರು. ಸೊ ಇವಾಗ ಕೂಡ ಅಗೇನ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿ ಆಗಿದೆ. ಅದು ಕೂಡ KA ಇಂದಾನೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಕರೀತಾ ಇದಾರೆ. ನೋಡಿ, 750 ರೂಪಾಯಿ ಬರೋಬ್ಬರಿ ಪರೀಕ್ಷಾ ಶುಲ್ಕ ಇದೆ. ಹಲವಾರು ಲಕ್ಷಾಂತರ ಜನ ನಮ್ಮ ರಾಜ್ಯದಲ್ಲಿರುವಂತಹ ಗ್ರಾಮೀಣ ಮತ್ತು ಬಡ ಅಭ್ಯರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ನೆಚ್ಕೊಂಡು ಓದ್ತಾ ಇರ್ತಾರೆ. ಸೊ ಅವರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದಾರೆ. ಇವತ್ತು ಏನು ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಪ್ಲಿಕೇಶನ್ ಹಾಕೋ ವಿಷಯದಲ್ಲಿ ಅಂತಂದ್ರೆ, ಆಧಾರ್ ಕಾರ್ಡ್, SLC, PUC, ಇನ್ಕಮ್ ಸರ್ಟಿಫಿಕೇಟ್, ಯಾವುದೇ ಒಂದು ಸರ್ಟಿಫಿಕೇಟ್ ಅಲ್ಲಿ ಹೆಸರಲ್ಲಿ ಒಂದು ಸಣ್ಣ ಸ್ಪೇಸ್, ಲೆಟರ್ ಏನೇ ಮಿಸ್ಟೇಕ್ ಇದ್ರೂ ಕೂಡ ಅಪ್ಲಿಕೇಶನ್ ತಗೊಳ್ತಿಲ್ಲ. ಒಂದು ಇನ್ನೊಂದು 50% ಆಸ್ಪಿರೆಂಟ್ಸ್ ಗಳಿಗೆ ಈ ರೀತಿ ಸಮಸ್ಯೆ ಇದ್ದೇ ಇರುತ್ತೆ. ಏನಾದ್ರು ಒಂದು ಹೆಸರು ಅಲ್ಲಿ ಸ್ಮಾಲ್ ಮಿಸ್ಟೇಕ್ಸ್ ಇರುತ್ತೆ. ಸೊ ಆದ್ರೂ ಅವ್ರು ಈ ಹಿಂದೆ ಎಲ್ಲಾ ಒಂದು ಬೇರೆ ಬೇರೆ ನೇಮಕಾತಿಗಳಿಗೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಬಟ್ ಇದಕ್ಕೆ ಆಗ್ತಾ ಇಲ್ಲ. ಇವತ್ತು KAಗೆ ನಮ್ಮ ಒಂದು ತಂಡ ಹಲವಾರು ಜನ ಆಸ್ಪಿರೆಂಟ್ಸ್ ಕೂಡ ಭೇಟಿ ಕೊಟ್ಟಿದ್ರು. ಸೊ ಅವ್ರಿಗೆ ಏನ್ ಹೇಳ್ ಕಳಿಸ್ತಾ ಇದಾರೆ, ನಾವು ಕೂಡ 2 ದಿನದಿಂದ ಹೋದಾಗ ಏನ್ ಹೇಳಿದ್ರು ಅಂತಂದ್ರೆ, ಇನ್ನೊಂದ್ 2 ದಿನದಲ್ಲಿ ಸರಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಇವತ್ತು ಮತ್ತೆ ಅದೇ ರಾಗ, ಇನ್ನು 2 ದಿನದಲ್ಲಿ ಸರಿಪಡಿಸ್ತೀವಿ. ಅಲ್ಲ, ಈ KSP ಅಂತ ಬೋರ್ಡ್ ಅವರಿಗೆ ರೆಕ್ರೂಟ್ಮೆಂಟ್ ಎಲ್ಲ ಒಂದು ಇಟ್ಕೊಂಡು ನೇಮಕಾತಿ ಮಾಡದಷ್ಟು ಅನ್ಫಿಟ್ ಆಗಿದಾರ ಅಂತ. ಅಟ್ಲೀಸ್ಟ್ ಅಪ್ಲಿಕೇಶನ್ ಆದ್ರೂ ತಾವು ಎಕ್ಸೆಪ್ಟ್ ಮಾಡಿ KA ಪರೀಕ್ಷೆ ವಹಿಸಿದ್ರೆ ಏನೋ ಒಂದು ಆಗುತ್ತೆ. ಇಲ್ಲಿ ನೋಡಿದ್ರೆ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಾ ಇದೆ. ಸೊ ಬರೋಬ್ಬರಿ ಇಲ್ಲಿಗೆ 4-5 ದಿನ ಆಸ್ಪಿರೆಂಟ್ಸ್ ಬರೀ ಅಪ್ಲಿಕೇಶನ್ ಹಾಕೋದ್ರಲ್ಲೇ ಕಳೆದಿದ್ದಾರೆ. ಇನ್ನು ಪರೀಕ್ಷೆ ಕೊಟ್ಟಿರೋ ಸಮಯ ಬೇರೆ ಕಡಿಮೆ. ಇನ್ನು ನಾನ್ HKಗೆ ಒಂದೇ ಬಾರಿ ಎಕ್ಸಾಮ್ ಮಾಡ್ತಾ ಇರೋದು ಒಂದು, ಇನ್ನು ಹಲವಾರು ಸಮಸ್ಯೆಗಳನ್ನ ತಂದಿಟ್ಟಿದ್ದಾರೆ. ಈಗ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡೋರು ಯಾರು? ಸೊ ಈಗಾಗಲೇ KA ನಿರ್ದೇಶಕರಾದ ಪ್ರಸನ್ನ ಸರ್ ಗಮನಕ್ಕೂ ಕೂಡ ಈ ವಿಷಯ ಬಂದಿದೆ. ಸೊ ಹಂಗಾಗಿ ಇನ್ನು 2 ದಿನದಲ್ಲಿ ಅಂತ ಹೇಳಿದ್ದಾರೆ. ನೋಡಿ, ಇನ್ನು 2-3 ದಿನದಲ್ಲಿ ಎಲ್ಲರನ್ನ ಸರಿಪಡಿಸಿ ವಿತ್ ಅಪ್ಲಿಕೇಶನ್ ಹಾಕೋ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿ HK ನಾನ್ HKಗೆ ಏನ್ ಪರೀಕ್ಷೆ ಪ್ರತ್ಯೇಕವಾಗಿ ಪರೀಕ್ಷೆ ಮಾಡುವಂತದ್ದಿದೆ. ಸೊ ಅದಾದ್ಮೇಲೆ ಆಗಸ್ಟ್ 2ನೇ ತಾರೀಕು SBI PO ಇದೆ. ಹಂಗಾಗಿ ಅವತ್ತು ಕೂಡ ಒಂದ್ ಸ್ವಲ್ಪ ಸಮಯಾವಕಾಶ ಮಾಡಿಕೊಟ್ಟು ಎಕ್ಸಾಮ್ಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಈ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಬೇಕು. ಅಂಡ್ ಅದರ ಜೊತೆ ಇನ್ನೊಂದು ವಿಷಯ ಅಂತಂದ್ರೆ, ಇಲ್ಲಿ ಕ್ರೀಡಾ ಮೀಸಲಾತಿ ಕೊಟ್ಟಿಲ್ಲ, ಹಂಗಾಗಿ ಸ್ಟೇ ಮಾಡಿಸ್ತಾರೆ, ಕೋರ್ಟ್ಗೆ ಹೋಗ್ತಾರೆ ಅಂತೇಳಿ ಒಂದು ವಿಡಿಯೋದಲ್ಲಿ ಒಬ್ರು ಸರ್ ಹೇಳಿರುವಂತ ವಿಷಯ. ಅದನ್ನ ತುಂಬಾ ಜನ ನನಗೂ ಕೂಡ ಬೆಳಿಗ್ಗೆಯಿಂದ ಕಳಿಸಿದ್ರಿ ಆ ವಿಡಿಯೋ ನೋಡಿ. ಇನ್ನೂ ಯಾರು ಆ ರೀತಿ ಏನು ಹೋಗಿಲ್ಲ, ಆಯ್ತಾ. ಇನ್ನೊಂದು ನನಗೆ ಕೇಳಪಟ್ಟ ಮಾಹಿತಿ ಅಂತಂದ್ರೆ, ಕ್ರೀಡಾ ಮೀಸಲಾತಿ ಇರುವಂತವರಿಗೆ ಸಪರೇಟ್ ನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ಅದು ಯಾವ ರೀತಿ ಏನು ಅನ್ನುವಂಥದ್ದು KA ನಿರ್ದೇಶಕರಿಗೂ ಕೂಡ ಅದು ಕ್ಲಾರಿಟಿ ಬಗ್ಗೆ ಕೇಳಿದೀವಿ ನಾವು ಕೂಡ. ಸೊ ಅವ್ರು ಕೊಡ್ತಾರೆ. ಅಂಡ್ ಏನೂ ಆಗದೆ ನೀವು ಸುಮ್ಮನೆ ಪ್ಯಾನಿಕ್ ಆಗೋಕೆ ಹೋಗಬೇಡಿ. ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ. ಅಪ್ಲಿಕೇಶನ್ ಹಾಕ್ತಾ ಇದಾರೆ, ಬಟ್ ಅಪ್ಲಿಕೇಶನ್ ಒಂದು ಸಮಸ್ಯೆ ಇದೆ, ಎರರ್ ಬರ್ತಾ ಇರೋದು. ಅದನ್ನ ಹೊರತುಪಡಿಸಿ ಏನೂ ಇಲ್ಲ. ಸುಮ್ನೆ ನೀವು ಅದನ್ನ ಮುಂದಿನ ಊಹೆ ಮಾಡ್ಕೊಂಡು ಹಂಗಾಗ್ಬಿಡುತ್ತೇನೆ, ಹಿಂಗ ಅದಕ್ಕೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಸೊ ದಯವಿಟ್ಟು ನೀವು ಪ್ರಿಪರೇಷನ್ ಮುಂದುವರ್ಸ್ಕೊಂಡು ಎಕ್ಸಾಮ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸುಮ್ನೆ ಇರೋ ಸಮಯನೇ ಕಡಿಮೆ, ಅದನ್ನು ಹಾಳು ಮಾಡ್ಕೊಂಡು ನೀವು ಯೋಚನೆ ಮಾಡ್ಕೊಂಡು ಕೂರಕ್ ಹೋಗಬೇಡಿ. ಅದ್ರ ಬಗ್ಗೆ ನಾವು ಕ್ಲಾರಿಟಿ ಏನ್ ತಗೋಬೇಕು ತಗೊಂಡು ನಿಮ್ಗೆ ತಿಳಿಸ್ತೀವಿ. ನಿಮ್ಮ ಬೆಂಬಲಕ್ಕೆ ನಾವಿದೀವಿ. ಸೊ ಅದನ್ನ ವರಿ ಮಾಡ್ಕೋಬೇಡಿ. ಹಾಗೇನಿದೆ ಏನು ಎತ್ತ ಅನ್ನುವಂಥದ್ದು ನಾನು ಫೈನಲ್ ಮಾಡ್ತೀನಿ ಆ ವಿಷಯದ ಬಗ್ಗೆ. ಸದ್ಯಕ್ಕಿರೋ ಸಮಸ್ಯೆ ಅಂತಂದ್ರೆ ಆಧಾರ್ ಕಾರ್ಡ್ ಇಶ್ಯೂಸ್. ಹಲವಾರು ಜನ ಬರೀ ಅಪ್ಡೇಟ್ ಸೆಂಟರ್ಗೆ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸುವಂಥದ್ದು, SLC ಮಾರ್ಕ್ಸ್. ಈಗ ಮಾರ್ಕ್ಸ್ ಕಾರ್ಡ್ಗಳು ಇರೋದಂತ ಏನು ಮಾಡಕ್ ಆಗಲ್ಲ. ಇನ್ನು ಆಧಾರ್ ಕಾರ್ಡ್ ಇರುವಂತದನ್ನ ನೀವು ಅಪ್ಡೇಟ್ ಮಾಡಿಸ್ಬೋದು, ಬಟ್ ಅದಕ್ಕೂ ಸಮಯ ಹಿಡಿಯುತ್ತೆ. ಸೊ ಒಟ್ಟಾರೆಯಾಗಿ KEAಗೆ ಕೊಡೋ ಬದಲು ಸುಮ್ಮನೆ ನಾವು ಮುಂಚೆನೆ ಹೇಳಿದ್ವಿ, KSPಗಾದ್ರೂ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅಪ್ಲಿಕೇಶನ್ ಸರಿಯಾಗಿ ಹಾಕ್ತಿತ್ತು, ಒಂದು ಓದೋದಕ್ಕೂ ಒಳ್ಳೆ ರೀತಿ ಸಮಯ ಕೂಡ ಕೊಡ್ತಾ ಇದ್ರು. ಬಟ್ ಓಕೆ, ನಾವು KA ಕೊಟ್ಟಿದ್ದಕ್ಕೆ ಏನು ಇರೋದೇ ಇಲ್ಲ. ಬಟ್ ಅಟ್ಲೀಸ್ಟ್ ಒಂದು ನೀಟಾಗಿ ಸರ್ವರ್ ಮೇಂಟೈನ್ ಮಾಡ್ತಾ ಇಲ್ಲ, ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕೋಕ್ಕೂ ಆಗ್ತಾ ಇಲ್ಲ ಅಂತಂದ್ರೆ ಇದು ಮೇನ್ ಸಮಸ್ಯೆ. ಅದ್ರ ಜೊತೆ ಅಷ್ಟು ದುಬಾರಿ ಪರೀಕ್ಷಾ ಶುಲ್ಕ ಇದೆ, ಅದನ್ನು ಕೂಡ ಕಡಿಮೆ ಮಾಡಲ್ಲ ಅಂತೀರಾ. ಅಟ್ಲೀಸ್ಟ್ ಅಪ್ಲಿಕೇಶನ್ ಆದ್ರೂ ಸರಿಯಾದ ರೀತಿಯಲ್ಲಿ ಹಾಕೋಕೆ ಆಗೋ ರೀತಿ ನೀವು ವ್ಯವಸ್ಥೆಯನ್ನು ಮಾಡ್ಕೊಡಿ. ಸೊ ಈ ವಿಷಯದ ಬಗ್ಗೆ ಈಗ ಟ್ವಿಟರ್ ಮಾಡಿ ಆಯ್ತು, ಅಭಿಯಾನ ಮಾಡಿ ಆಯ್ತು, ಎಲ್ಲವೂ ಗಮನ ಸೆಳೆದಾಯ್ತು. ಸೊ ಇನ್ನು 2 ದಿನ ಕಾಲಾವಕಾಶ ಇದೆ KA ಅವರಿಗೆ. ಇಲ್ಲ ಅಂದ್ರೆ ಖಂಡಿತವಾಗಿ ಎಲ್ಲಾ ಆಸ್ಪಿರೆಂಟ್ಸ್ ಬಂದು KA ಮುಂದೆ ಕುತ್ಕೋಬೇಕಾಗತ್ತೆ. ಒಂದು ಸಣ್ಣ ಒಂದು ಮಿಸ್ಟೇಕ್ಸ್ ಗಳಿದ್ರು ಕೂಡ ಎಕ್ಸೆಪ್ಟ್ ಮಾಡಲ್ಲ ಅಂತಂದ್ರೆ ಯಾವ ರೀತಿಯಾದಂತ ಇದು. ಅದು ಮಿಸ್ಟೇಕ್ಸ್ ಅಂದ್ರೆ ಬೇರೆ ಅಪ್ಲಿಕೇಶನ್, ಬೇರೆ ಈ ಹಿಂದಿನ ನೇಮಕಾತಿ KA ನಡೆಸುತ್ತೆ ನೇಮಕಾತಿಗಳಿಗೆ ಅಪ್ಲಿಕೇಶನ್ ಹಾಕಿದ್ರು, ಅದೇನೋ ಡಾಟಾವನ್ನ ಬೇರೆ ಸಂಸ್ಥೆ ಕೊಟ್ಟಿದ್ದಾರೆ, ಹಂಗಾಗಿ ಆ ರೀತಿ ಆಗ್ತಾ ಇದೆ ಅದಂತೆಲ್ಲ. ಬಟ್ ನೋಡಿ, ಅದನ್ನ ನಿರ್ವಹಣೆ ಮಾಡಬೇಕಾಗಿರುವಂತದ್ದು ನಿಮ್ಮ ಜವಾಬ್ದಾರಿ. ಪರೀಕ್ಷಾ ಶುಲ್ಕ ತೆಗೆದುಕೊಳ್ತೀರಿ ಅಂದ್ಮೇಲೆ ಸರಿಯಾದ ರೀತಿ ವೆಬ್ಸೈಟ್ ಮ್ಯಾನೇಜ್ ಮಾಡಬೇಕು. ಇನ್ನು ಇವತ್ತು PSI ಕೂಡ ನೇಮಕಾತಿ ವಿಷಯದಲ್ಲಿ ಫ್ಯಾಕ್ಟ್ಸ್ ಬಂದಿದೆ, ಸ್ಥಾನಗಳ ಬಗ್ಗೆ, ರಿಕ್ತ ಸ್ಥಾನಗಳ ಬಗ್ಗೆ ಮಾಹಿತಿ ಕೊಡಿ ಅಂತ. ಅದು ಕೂಡ ನೇಮಕಾತಿ ಆಗುತ್ತೆ. ನೋಡಿ, ಒಟ್ಟಾರೆ ಪೊಲೀಸ್ ಹುದ್ದೆಗೆ ಓದ್ತಾ ಇರುವಂತವರಿಗೆ ಒಂದು ಒಳ್ಳೆ ನೋಟಿಫಿಕೇಶನ್ ಸುದ್ದಿ ಇದೆ. ಈಗ ಇವನ್ KSRP CRDR ಕೂಡ ಆಗುತ್ತೆ. ಅಟ್ಲೀಸ್ಟ್ ಅದನ್ನಾದ್ರೂ ಇವ್ರ ಈ ರೀತಿ ಸಮಸ್ಯೆ ಆಗ್ಬಾರ್ದಂದ್ರೆ KSP ಕೊಡಿ ಅನ್ನೋದಿದೆ.
ಅವರಾದ್ರೂ ಮಾಡ್ಲಿ ಅದನ್ನ, ಯಾಕಂದ್ರೆ ಒಂದಿಷ್ಟು ಸಮಯ ಕೊಡ್ತಾರೆ, ಒಂದಿಷ್ಟು ಅಪ್ಲಿಕೇಶನ್ ಪ್ರೊಸೆಸ್ ಈಸಿ ಇರುತ್ತೆ. ಬಟ್ ನೋಡೋಣ ಅದು ಏನಾಗುತ್ತೆ ಅಂತ. ಒಟ್ಟಾರೆಯಾಗಿ ಇವತ್ತು ಈ ಸಮಸ್ಯೆ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ದು ಎಲ್ಲಾ ಅಭ್ಯರ್ಥಿಗಳಿಂದ ಒತ್ತಡ ಹೋಗಿದೆ ಕೆಎಗೆ. ಸೊ ಅವ್ರು 2 ದಿನದಲ್ಲಿ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರಿ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅಂಡ್ ಯಾರು ಕೂಡ ಸುಮ್ನೆ ಹೋಗಿ ತಿದ್ದುಪಡಿ ಕೊಟ್ಬಿಟ್ಟು ಕೂತ್ಕೊಳಕ್ ಹೋಗ್ಬೇಡಿ, ಅದು ನಿಮ್ ತಪ್ಪಲ್ಲ. ಹಂಗಂತ ಮಾಡಿಸ್ಬೇಡಿ ಅಂತಲ್ಲ, ಮಾಡಿಸಿ, ಬಟ್ ನಿಮ್ ತಪ್ಪಲ್ಲ. ನೀವು ಬೇರೆ ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕಿದಾಗ ಅದೆಲ್ಲ ಅಕ್ಸೆಪ್ಟ್ ಆಗಿದೆ, ಕೆಲವ್ರದ್ದು ಬೇರೆಯವ್ರು ತಗೊಂಡಿದೆ ಅಪ್ಲಿಕೇಶನ್. ಇನ್ ಕೆಲವರು ಮಿಸ್ಟೇಕ್ಸ್ ಮಾಡಿದ್ರೆ ಎಡಿಟ್ ಆಪ್ಷನ್ ಕೊಡಿಸಿ ಅಂತ ಹೇಳಿದ್ರೆ ಅದು ಕೂಡ ಅವಕಾಶ ಸಿಗುತ್ತೆ. ಯಾಕಂದ್ರೆ ಮಿಸ್ಟೇಕ್ಸ್ ಈಗ ಹಾಕುವಾಗ ಕೆಲವ್ರದ್ದು PU ಪರ್ಸೆಂಟೇಜ್ ಮಿಸ್ಟೇಕ್ ಆಗಿದೆ, SLC ಇದಾಗಿದೆ. ಇನ್ ಕೆಲವ್ರದ್ದು ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಆದ್ಮೇಲೆ ಕಂದಾಯ ಇಲಾಖೆ ಅಂತ ಮೇಲ್ ಬರ್ತಾ ಇದೆ, ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ. ಅದೇನು ವರಿ ಮಾಡ್ಕೊಬೇಡಿ, ಅದಲ್ಲಿ ತಾಂತ್ರಿಕ ದೋಷದಿಂದ ಆಗಿರುತ್ತೆ. ಸೊ ನಿಮ್ದೇನು ಸಮಸ್ಯೆ ಇಲ್ಲ. ನೀವು ಎಚ್ಚರಿಕೆಯಿಂದ ದಾಖಲೆಗಳನ್ನ RD ನಂಬರ್ ಆಗಿರ್ಬೋದು ಪ್ರತಿಯೊಂದನ್ನ ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ. ನಿಮ್ ಕಡೆಯಿಂದ ಮಿಸ್ಟೇಕ್ಸ್ ಆದ್ರೆ ಸಮಸ್ಯೆಯನ್ನ ಮಾಡ್ಕೋಬೇಡಿ, ಆಯ್ತಾ. ಸೊ ಒಟ್ಟಾರೆಯಾಗಿ PC ಆಸ್ಪಿರೆಂಟ್ಸ್ ಲಕ್ಷಾಂತರ ಜನ ಇದ್ದೀರಾ ರಾಜ್ಯದಲ್ಲಿ. ಸೊ ಅದಕ್ಕೆ ಈ ವಿಷಯದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ, ನಿಮ್ಗೆ ಸಮಸ್ಯೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಇದನ್ನ ತಿಳಿಸಿ ಹೇಳ್ತಾ ಇದ್ವಿ. ಹೆಚ್ಚು ವರಿ ಆಗ್ಬಿಡಿ, 2 ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸರಿ ಮಾಡ್ತಾರೆ. ನೀವು ಆರಾಮಾಗಿ ಅಪ್ಲಿಕೇಶನ್ ಹಾಕಿ ಪರೀಕ್ಷೆ ಸಿದ್ಧತೆ ಮಾಡ್ಕೊಳ್ಳಿ. ಇನ್ನು ಉಳಿದಂಥದ್ದು ಅದು ಸ್ಟೇ ಆಗುತ್ತೆ, ಹಂಗಾಗುತ್ತೆ, ಏನೋ ಆಗ್ಬಿಡುತ್ತೆ, ಕಾನೂನು ತೊಡಕು ಬರುತ್ತೆ, ಅದು ನೋಡೋಣ. ಅದು ಯಾವುದು ಸದ್ಯಕ್ಕೆ ಇನ್ನೂ ಏನೂ ಇಲ್ಲ. ಅದ್ರ ಬಗ್ಗೆ ನಾವೇ ಹೆಚ್ಚಿಗೆ ಅವ್ರಿಗೆ ಕೊಟ್ಟು ಮಾಡಿ ಅನ್ನೋ ರೀತಿ ಆಸ್ಪದ ಕೊಡೋದು ಬೇಡ. ಸೊ ಅದು ಏನೇ ಫರ್ದರ್ ಇದ್ರು ಕೂಡ ಅದು ನಮ್ಮ ಕೈಲಿಲ್ಲ. ಆ ರೀತಿ ಇಲ್ಲ ಅನ್ನುವಂಥದ್ದು ನನಗೂ ಕೂಡ ಮಾಹಿತಿ ಸಿಕ್ಕಿದೆ. ಏನು ಅಂತಂದ್ರೆ ಅದು ಸಪ್ರೇಟ್ ನೋಟಿಫಿಕೇಶನ್ ಆಗುತ್ತೆ, ನೋಡೋಣ. ಅದನ್ನು ಕೂಡ ನಾವು KA ಅವರಿಗೆ ಇವತ್ತು ನಮ್ಮ ಸ್ನೇಹಿತರ ಮೂಲಕ ಲೆಟರ್ ಕೊಡಿಸಿದೀವಿ, ಕ್ಲಾರಿಟಿ. ಸೊ ಅವರು ಕ್ಲಾರಿಟಿ ಕೊಡಬೇಕಾಗತ್ತೆ. ಆ ರೀತಿ ಏನು ಇಲ್ಲ, ಕ್ರೀಡಾ ಮೀಸಲಾತಿ ವಿಷಯದಲ್ಲಿ ಗೊಂದಲಗಳು ಏನೂ ಉಂಟಾಗಿಲ್ಲ. ಸೊ ಅದು ಆಗಬಾರ್ದು ಕೂಡ. ಇಷ್ಟು ದಿನ ಆದ್ಮೇಲೆ ನೋಟಿಫಿಕೇಶನ್ ಆಗಿದೆ, ಸರಾಗವಾಗಿ ಪರೀಕ್ಷೆ ಆಗಿ ನೀವೆಲ್ಲ ಕಷ್ಟಪಟ್ಟು ಓದಿದಕ್ಕೂ ಕೂಡ ಸಾರ್ಥಕ ಅನ್ನೋ ರೀತಿ ನೀವೆಲ್ಲ ಆಯ್ಕೆ ಆಗಿ ನಿಮ್ಮ ಕಾಕಿ ಕನಸಿನ ಹುದ್ದೆಯನ್ನು ನನಸು ಮಾಡ್ಕೊಂಡ್ಬಿಟ್ರೆ ಸಾಕು ಅನ್ನೋಂಥದ್ದು ನಮ್ಮ ಆಶಯ ಅಷ್ಟೇ. ಸೊ ಅದು ನಿಮ್ಗೆ ಒಳ್ಳೇದಾಗಬೇಕು. ಅಂಡ್ ನೋಡಿ, PSI ಅದು ಕೂಡ ನೋಟಿಫಿಕೇಶನ್ಸ್ಗೆ ಸಾಧ್ಯತೆ ಇದೆ, ಈಗಾಗಲೇ ಅದೆಲ್ಲ ಅದರ ಕೂಡ ತಯಾರಿ ನಡೀತಾ ಇದೆ. ಇನ್ನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೂಡ KPSCಗೆ ಪ್ರಸ್ತಾವನೆ ಬಂದಿದೆ. ಬಟ್ ನಾವು RTI ಹಾಕಿದ್ದಂತ ಮಾಹಿತಿಗೂ ಇಲ್ಲೂ ಬಂದಿದೆ. ಬರ್ಲಿ, ಅದರಲ್ಲಿ ಏನು ಹುದ್ದೆಗಳಿತ್ತು ಅಂತಂದ್ರೆ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಸಮಸ್ಯೆ ಇಲ್ಲ. ಒಟ್ಟಿನಲ್ಲಿ ಏನೇ ಆಗಲಿ ಸ್ಟೂಡೆಂಟ್ಸ್ ಗಳಿಗೆ ಒಳ್ಳೇದಾದ್ರೆ ಅದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ. ಒಟ್ಟಾರೆ ಆಗಸ್ಟ್ ನಂತರ KPSC ಇಂದ ತುಂಬಾ ನೋಟಿಫಿಕೇಶನ್ಸ್ ಆಗುತ್ತೆ. ಅಲ್ಲಿವರೆಗೂ KA ನೋಟಿಫಿಕೇಶನ್ಸ್ ಇರುತ್ತೆ. ಚೆನ್ನಾಗಿ ಓದಿ, ನೀವು ಪ್ರಿಪೇರ್ ಆಗಿ. ಅನಾಗತ್ತೆ ಗೊಂದಲಗಳನ್ನ ಬಿಟ್ಟುಬಿಡಿ. ಈಗ ಹೆಂಗೋ ಟೆಲಿಗ್ರಾಮ್ ಇಲ್ಲ, 1 ವಾರ ಸದ್ಯಕ್ಕೆ ಬ್ಯಾನ್ ಆಗಿದೆ. ಸುಮ್ಮನೆ ಅದನ್ನೇನು ನೋಡ್ಕೊಂಡು ಕೂತ್ಕೊಂಡ್ರೆ ನ್ಯೂಸ್ ಇಲ್ಲ. ಬೇರೆ ಬೇರೆ ವಿಷಯಗಳು ತುಂಬಾ ಇದೆ, ಓದುವಂಥದ್ದು, ರಿವಿಷನ್ ಮಾಡುವಂಥದ್ದು. ಸೊ ಯೂಟ್ಯೂಬ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ, ಅದನ್ನೆಲ್ಲ ನೋಡ್ತಾ ಇರಿ. ಅಂಡ್ ಅದರ ಜೊತೆ ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಅಲ್ಲಿ ಏನಾದರೂ ಎಮರ್ಜೆನ್ಸಿ ಮಾಹಿತಿಗಳಿದ್ರೆ ಹಾಕ್ತೀನಿ. ಧನ್ಯವಾದಗಳು.